ಇವತ್ತು ಕರುನಾಡಿನ ರಾಜಕುಮಾರ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಜನ್ಮದಿನ. ನಾನೀಗ ಗಾಯತ್ರಿ ಥಿಯೇಟರ್ನ ಮುಂದೆ ಇದ್ದೀನಿ. ಅಪ್ಪು ಸಿನಿಮಾ ಕೂಡ ರಿಲೀಸ್ ಆಗಿದೆ. ಇಲ್ಲಿ ಅಭಿಮಾನಿಗಳು ಹಬ್ಬವನ್ನು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಪುನೀತ್ ಸರ್ ಅವರು ಯಾವತ್ತಿದ್ರೂ ನಮ್ಮ ಮನದಲ್ಲಿರ್ತಾರೆ ಅಂತ ಸಂಭ್ರಮಾಚರಣೆಯಲ್ಲಿ ಹೇಳ್ತಾ ಇದ್ದಾರೆ. ಜೈ ಅಪ್ಪು ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಪುನೀತ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಲವಾರು ಜನ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದಾರೆ. ಪ್ರಸಾದ ಹಂಚುವಂಥ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದಾರೆ. ಇಲ್ಲಿ ನೋಡ್ಬೋದು, ನೀವು ದೃಶ್ಯದಲ್ಲಿ ಕಾಣ್ತಾ ಇದೆ, ತುಂಬ ಜನ ಅಭಿಮಾನಿಗಳಲ್ಲಿ ಗಾಯತ್ರಿ ಥಿಯೇಟರ್ ಮುಂದೆ ಸೇರಿರುವಂಥದ್ದು. ನನ್ನೊಟ್ಟಿಗೆ ಒಂದಷ್ಟು ಜನ ಅಭಿಮಾನಿಗಳು ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ ಪುನೀತ್ ರಾಜ್ಕುಮಾರ್ ಸರ್ದು. ನೀವು ಗಾಯತ್ರಿ ಥಿಯೇಟರ್ ಮುಂದೆ ಬಂದಿದ್ದೀರಾ, ಹೆಂಗಿದೆ ಸರ್ ಸೆಲೆಬ್ರೇಷನ್? ತುಂಬ ಚೆನ್ನಾಗಿದೆ ಸರ್. ನಮ್ಮ ಏನಂದರೆ ಇನ್ನೊಂದು 10 ವರ್ಷ ಇರಬೇಕು ಅಂತ ನಮ್ಮ ಆಸೆ ಅವರಿಗೆ. ಅದು ಜಲ್ದಿ ಹೊಂಟೋಗ್ಬಿಟ್ರು, ಏನು ಮಾಡೋಕ್ಕಾಯ್ತದೆ ಸರ್. ಇನ್ನೂ ದುಃಖ ಇದೆ ನಮ್ಗೆ. ಇನ್ನೂ ಅದು ಏನೋ ನಮ್ಮ ಇದಕ್ಕೋಸ್ಕರ ಬಂದಿದ್ದೀವಿ ಸರ್. ಸರ್, ಅವರು ಹೋಗಿದ್ದಾರೆ ಅಂತ ಅಭಿಮಾನಿಗಳ ಮನಸ್ಸಲ್ಲಿ ಯಾವಾಗಲೂ ಇರ್ತಾರೆ. ಇನ್ನೊಂದು 10 ವರ್ಷ ಇರಬೇಕು ಅಂತ. ನಮ್ಗೆ 10 ವರ್ಷ ಇದ್ದಿದ್ರೆ ಇನ್ನೂ ಸುಮಾರು ಜನ ಬೆಳೆಯೋರು. ಈಗ ಬೆಳೆಯೋಕ್ಕೆ ಕೊಡಲ್ಲ. ಈಗ ಕರ್ನಾಟಕದಲ್ಲಿ ಸುಮ್ಮನೆ ಕೊಲೆ ಮಾಡಿದವ್ರಿಗೆ ಇವ್ರಿಗೆ ಚಾನ್ಸ್ ಐತೆ ಅಷ್ಟೇ ಹೊರತು ಒಳ್ಳೆ ಇದಾಗಲ್ಲ. ಅದು ಯಾರಿಗೂ ಇರ್ತದೆ ಚಾನ್ಸ್. ನಮ್ಮಂಥ ಒಳ್ಳೆ ನಾವು ರಾಜ್ಕುಮಾರ್ ಅಭಿಮಾನಿಗಳು. ನಮ್ಮದೆಲ್ಲ ಈಗ 60 ವರ್ಷ ಆಗೈತೆ ನಮಗೆ. ಆಗ್ಲಿಂದನೂ ರಾಜ್ಕುಮಾರ್ ಅಭಿಮಾನಿಗಳೇ. ರಾಜ್ಕುಮಾರ್ ಚಿಕ್ಕದ್ರಿಂದನೂ ನಾವು ಇವರು ಯಾರು ಅಪ್ಪು ಅವ್ರನ್ನ ನಾವು ನೋಡ್ಕೊಂಬಂದಿದ್ದೀವಿ. ಈಗಲೂ ಕೂಡ ಅವ್ರನ್ನ ಆರಾಧಿಸ್ತೀವಿ ನಾವು, ಅಷ್ಟೇ ಸರ್. ಇನ್ನೊಂದಷ್ಟು ಜನ ಅಭಿಮಾನಿಗಳಿದ್ದಾರೆ. ಅಪ್ಪು ಸರ್ ಫ್ಯಾನ್ ಇವರು ಕೂಡ 50ನೇ ವರ್ಷದ ಹುಟ್ಟುಹಬ್ಬದಲ್ಲಿ ಪ್ರಸಾದ ಎಲ್ಲ ಹಂಚ್ತಾ ಇದ್ದೀರಾ, ತುಂಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಿದೆ? ಯಾರೋ ಒಬ್ರು ಹೇಳ್ತಿರು ಸರ್, ನಾನು ಬದುಕ್ತಾ ಇರ್ಬೇಕಾದ್ರೆ ಎಲ್ಲ ನೋಡ್ಬಿಟ್ಟಿದ್ದೀನಿ ಅಭಿಮಾನಿಗಳನ್ನ ಅಂತ. ಸತ್ ಮೇಲೂ ಈ ಕ್ರೈಸ್ಟ್ ತೋರ್ಸಕ್ ಪವರ್ ಬೇಕು. ಸತ್ ಮೇಲೆ ಕ್ರೈಸ್ಟ್ ತೋರ್ಸಕ್ ಪವರ್ ಬೇಕು. ಜೈ ಅಪ್ಪು ಬಾಸ್, ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ. ಥ್ಯಾಂಕ್ ಯು ಸರ್. ಎಸ್, ಇಲ್ಲಿ ಈಗಾಗಲೇ ತುಂಬ ಜನ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಸರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಗಾಯತ್ರಿ ಥಿಯೇಟರ್ ಮುಂದೆ ತುಂಬ ಜನಜಂಗುಳಿ ಸೇರಿರುವಂಥದ್ದು, ತುಂಬ ಜನ ಅಭಿಮಾನಿಗಳಲ್ಲಿ ನೆರೆದಿರುವಂಥದ್ದು. ಇದಿಷ್ಟು ಗಾಯತ್ರಿ ಥಿಯೇಟರ್ನ ಮುಂದಿರುವಂಥ ನೇರವಾದಂಥ ದೃಶ್ಯಾವಳಿಗಳು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಸುಬ್ರಹ್ಮಣ್ಯ, ನಮ್ಮ ಟಿವಿ ಮೈಸೂರು.